ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ? ಇದು ಊರು ಮತ್ತು ಟಾರ್ ರೋಡ್ ಪಕ್ಕದ ಜಾಗ, 23 ಗುಂಟೆ ಜಾಗ. ಇದು ಬಂದು ನಿಮಗೆ ಬಸ್ ರೂಟು. ನಿಮಗೆ ಈ ಜಾಗದಿಂದ ಮದ್ದೂರಿಗೆ ಕರೆಕ್ಟಾಗಿ 14 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 79 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಿಂದ ಊರು ಪಕ್ಕದ್ದೇ ಮತ್ತು ಟಾರ್ ರೋಡ್ ಅಟ್ಯಾಚ್ ಆಗಿರುವಂಥ ಜಾಗನೇ 23 ಗುಂಟೆ ಜಾಗ. ನೋಡಿ, ಈಸ್ಟ್ ಫೇಸಿಂಗ್ ಇದು. ಇಲ್ಲಿಂದ ಹಿಡಿದು ನಿಮಗೆ ಮನೆಯವರೆಗೂ ನಿಮಗೆ 3 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ವಿಡ್ತ್ ಬರುತ್ತೆ. ಮತ್ತು ಇದು ಬಂದು ನಿಮಗೆ ಈಸ್ಟ್ ಫೇಸಿಂಗು. ನೋಡಿ, ಈ ಕೋಳಿ ಫಾರಮ್ ಏನಿದೆ ಕಾಣಿಸ್ತಿದೆ, ಇಲ್ಲೆಲ್ಲ ಕೋಳಿ ಫಾರಮ್ಮು ಆಗಿತ್ತು. ಈಗ ಇದು ಮಾಡ್ತಿಲ್ಲ, ಕೋಳಿನ ಸಾಕ್ತಿಲ್ಲ. ಇದು ಕೂಡ ಕೋಳಿ ಶೆಡ್ಡೆ. ಈಗ ಸಾಕ್ತಿಲ್ಲ, ಯಾಕೆ ಅಂತಂದರೆ ಅಕ್ಕಪಕ್ಕ ಎಲ್ಲ ಮನೆ ಇರೋದ್ರಿಂದ ಸಾಕ್ತಾ ಇಲ್ಲ. ಅದು ಸ್ಮೆಲ್ ಬರುತ್ತೆ ಅಂತ. ನೋಡಿ, ಊರು ಪಕ್ಕದ್ದೇ ನಿಮಗೆ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಇವೆಲ್ಲ ಸ್ಟಾಪ್ ಮಾಡಿರುತ್ತಲ್ಲ. ಇವಾಗೆಲ್ಲ ಅವರು ಶೆಡ್ ಥರ ಮಾಡ್ಕೊಂಡಿದ್ದಾರೆ. ನಿಮಗೆ ರೋಡ್ ಬಿಡ್ತಾ ಏನಿಲ್ಲ ಅಂದ್ರೂ ಹತ್ತತ್ರ ನಿಮಗೆ 150 ಅಡಿ ಬರುತ್ತೆ. 23 ಗುಂಟೆಗೆ ಅಷ್ಟು ರೋಡ್ ಬಿಡ್ತಾ ಅಗಲ ಇದೆ. ನೋಡಿ, ಪಕ್ಕದೆಲ್ಲ ಮನೆ. ಈಸ್ಟ್ ಫೇಸಿಂಗು. ನೋಡಿ, ನಿಮಗೆ ಊರು ಪಕ್ಕದಾಗಿರೋದ್ರಿಂದ ನಿಮಗೆ ವಿದ್ಯುತ್ತು, ನೀರಿನ ವ್ಯವಸ್ಥೆ ಮತ್ತು ಚರಂಡಿ ವ್ಯವಸ್ಥೆ ಎಲ್ಲ ಇಲ್ಲಾಗಿದೆ ಮುಂದೆಗಡೆ. ಮತ್ತು ವಿದ್ಯುತ್ ಕಂಬ ಎಲ್ಲ ಇದೆ. ಇಲ್ಲಿ ಚಿಕ್ಕದಾಗಿ ನೋಡಿ, ಈ ಥರ ತೋಟ ಮಾಡ್ಕೊಂಡು ಆರಾಮಾಗಿ ಮನೆ ಕಟ್ಕೊಂಡು ಒಂದು ಫಾರ್ಮ್ ಮಾಡ್ಕೊಂಡು ವಾಸ ಮಾಡ್ಬೋದು. ನೀವು ತುಂಬಾ ಚೆನ್ನಾಗಿದೆ ಜಾಗ. ಮಾತ್ರ 23 ಗುಂಟೆ ಫುಲ್ಲು ನಿಮಗೆ ಬಾಕ್ ಶೇಪ್ ಆಗುತ್ತೆ. ನೀವು ಬೇಕಾದ್ರೆ ಯಾರಾದರೂ ಫ್ರೆಂಡ್ಸ್ ಅಥವಾ ಬ್ರದರ್ಸ್ ಇದ್ದರೆ ಆರಾಮಾಗಿ ನೀವು ಹತ್ತತ್ರ 70 ಅಡಿ, 75 ಅಡಿ, 75 ಅಡಿ ಅಥವಾ 70 ಅಡಿ, 70 ಅಡಿ ಆರಾಮಾಗಿ ಇಬ್ಬರು ಕೂಡ ನೋಡಿ, ಆ ಗೋಡೆಯಿಂದ ಹಿಡಿದು ಈ ಗೋಡೆವರೆಗೂ ಇಬ್ಬರು ಬೇಕಾದ್ರೆ ಪಾರ್ಟಿಷನ್ ಮಾಡ್ಕೊಂಡು ಅಥವಾ ಜಾಯಿಂಟ್ ರಿಜಿಸ್ಟರ್ ಮಾಡ್ಕೊಂಡು ಇಬ್ಬರೂ ಕೂಡ ಈ ಜಾಗನ ಪರ್ಚೇಸ್ ಮಾಡ್ಕೋಬೋದು, ಜಾಯಿಂಟ್ ರಿಜಿಸ್ಟರ್ ಮಾಡ್ಕೋಬೋದು. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಅದ್ಭುತ ಸ್ಥಳ ಆಗಿದೆ. ನಿಮಗೆ ಎರಡೂ ಕಡೆ ಆಲ್ಮೋಸ್ಟ್ ಅವರು ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ. ನೋಡಿ, ಈ ಕಡೆನೂ ಕೂಡ ಅವರು ಕಾಂಪೌಂಡ್ ಇದಾವೆ, ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ. ನೋಡಿ, ಕಾಣಿಸಿದೆ ಫೆನ್ಸಿಂಗು. ಈ ಕಡೆನೂ ಕೂಡ ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ. ನಿಮಗೆ ಅದ್ಭುತ ಮಾಡಿಸುವಂಥ ಪ್ರಮೇಯ ಏನಿಲ್ಲ. ಯಾಕೆಂದರೆ ಆರಾಮಾಗಿ ಎರಡೂ ಕಡೆ ಅವರು ಫೆನ್ಸಿಂಗ್ ಹಾಕ್ಕೊಂಡಿರೋದ್ರಿಂದ ನೀವು ಆರಾಮಾಗಿ ಫ್ರಂಟು ಮತ್ತು ಬ್ಯಾಕ್ ಹಾಕೋಬೇಕು ಅಷ್ಟೇ ಹೊರತು ಇನ್ನು ಆ ಸೈಡ್ ಈ ಸೈಡು ಫೆನ್ಸಿಂಗ್ ಅವಶ್ಯಕತೆ ಇಲ್ಲ. ನೋಡಿ, ಆ ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ. ಇವರು ಕೂಡ ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ. ನೋಡಿ, ನಿಮಗೆ ಇಲ್ಲಿವರೆಗೂ ಬರುತ್ತೆ. ಊರು ಪಕ್ಕದ್ದೇ ಜಾಗ ಇದು. ಸೇಫ್ಟಿ ಪರ್ಪಸ್ಗಂತ ಏನು ತೊಂದರೆ ಇಲ್ಲ. ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು ನೀವು ವಾಸ ಮಾಡ್ಬೋದು. ಇದು ಬಂದು ಈಸ್ಟ್ ಫೇಸಿಂಗು. ನಿಮಗೆ ಬಸ್ ರೂಟ್ ಇರುವಂಥ ಜಾಗ ಇದು. ಆರಾಮಾಗಿ ನೀವು ಬಸ್ಸಲ್ಲೂ ಕೂಡ ಮದ್ದೂರಿಂದ ಬರ್ಬೋದು. ಇದ್ರ ಬೆಲೆ ಬಂದು ಫರ್ ಗುಂಟೆ 3.5 ಲಕ್ಷ ಫೈನಲ್ ಅಂತ ಹೇಳ್ತಾರೆ. ಆ ಓನರ್ ಏನು ಹೇಳಿದರೆ, ಅವರೇ ಓನರು, ಅವ್ರೇನು ಹೇಳಿರೋದೆ ಅದನ್ನೇ ಬೆಲೆ ಹೇಳ್ತಾ ಇದ್ದೀನಿ. ಕೂತು ನೀವು ಮಾತಾಡಬೇಕು. ಕಮ್ಮಿ ಕೊಡ್ತಾರೆ, ಹೆಚ್ಚು ಕೊಡ್ತಾರೆ, ನೀವು ಕೂತು ಮಾತಾಡಬೇಕು. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರೆಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ ಇರುವಂಥ ಜಾಗ. ಯಾರೆಲ್ಲ ಒಂದು 20 ಗುಂಟೆ 25 ಗುಂಟೆ ಆ ಥರ ಹೋಗ್ತಾ ಇರ್ತೀರಾ ಅಂಥವ್ರಿಗೆ 23 ಗುಂಟೆ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದು ಬಂದು ನಿಮಗೆ ಸೈಟ್ ಆಗುವಂಥ ಜಾಗ. ನೀವು ಪಕ್ಕದಲ್ಲಿ ಮನೆಯಲ್ಲಿರೋದ್ರಿಂದ ಆರಾಮಾಗಿ ನೀವು ಇದು ಮುಂದಿನ ಸೈಟ್ ಆಗುವಂಥ ಜಾಗ. ಬೇಡ ಅಂದರೆ ನೀವು ಒಂದು ಆರಾಮಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೋಬೋದು ಈ ಜಾಗದಲ್ಲಿ. ನೋಡಿ, ಎಷ್ಟು ಚೆನ್ನಾಗಿ ಮನೆ ಕಟ್ಕೊಂಡಿದ್ದಾರೆ.